ಇದು ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಏನೇ ನೀವು ಬೇಡ್ಕೊಂಡ್ರು ಅದು ಖಂಡಿತವಾಗ್ಲೂ ನಡೆಯುತ್ತೆ. ಇದಕ್ಕೆ ಮೊದಲು ಒಂದು ಸಾರಿ ರೈಲ್ವೆ ಅವರು ಏನೋ ಕೆಲಸ ಮಾಡೋಕ್ಕೆ ಬಂದಾಗ ಟ್ರೈನೇ ಸ್ಟಾಪ್ ಆಗೋಯ್ತು. ಟ್ರೈನು ಮುಂದಕ್ಕೆ ಹೋಗಿಲ್ವಂತೆ. ಆ ಥರ ಪವರ್ಫುಲ್ ದೇವಸ್ಥಾನ. ಬೆಂಗಳೂರಿನ ಕಮ್ಮನಹಳ್ಳಿ ಮುಖ್ಯ ರಸ್ತೆಯ ರಾಮಸ್ವಾಮಿ ಪಾಳ್ಯದಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೆಪ್ಟೆಂಬರ್ 19ರಂದು ಅದ್ದೂರಿ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಉತ್ಸವದ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷೆ ಪಾರ್ವತಮ್ಮ ಅವರು ದೇವಸ್ಥಾನದ ಇತಿಹಾಸ, ಅದರ ಅಭಿವೃದ್ಧಿಗೆ ತಮ್ಮ ಕುಟುಂಬದವರು ಸಲ್ಲಿಸಿರುವ ಸೇವೆ ಹಾಗೂ ಭಕ್ತರ ನಂಬಿಕೆಗೆ ಸಂಬಂಧಿಸಿದ ಹಲವು ವಿಚಾರಗಳನ್ನು ವಿವರಿಸಿದರು. ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅನೇಕ ಭಕ್ತರು ದೇವಸ್ಥಾನಕ್ಕಾಗಮಿಸಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ ಬಳಿಕ ಉತ್ತಮ ಫಲಿತಾಂಶ ಕಂಡಿರುವುದನ್ನು ತಾವು ಸ್ವತಃ ಗಮನಿಸಿದ್ದೇವೆ ಅಂತ ಹೇಳಿದರು. ಪ್ರತಿ ವರ್ಷ ನಡೆಯುವ ಪಲ್ಲಕ್ಕಿ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದರು. ನಮ್ಮ ಯಜಮಾನರು ನಾವು ಹೆಂಡತಿ ಗಂಡ ನಾವೇನೇ ಇದೆಲ್ಲ ಅನುಕೂಲ ಮಾಡಿದ್ದು. ಏನೋ ಗೋಡೆಗಳು ಕಟ್ಟಿದ್ದು, ದೇವಸ್ಥಾನಕ್ಕೆ 4 ದೇವ್ರನ್ನ ತಗೊಂಡ್ಬಂದಿಟ್ಟಿತ್ತು ನಾವೇ ಎಲ್ಲ ಮಾಡ್ತಾ ಇರೋದು. ನಾವು ಗೋಡೆಗಳು ಕಟ್ಟಿದ್ದು, ದೇವಸ್ಥಾನ ಮಕ್ಕಳನ್ನು ಮಾಡಿಸಿದ್ದು ಎಲ್ಲ ಮಾಡಿದ್ವಿ. ಮುತ್ತಿದ ತೇರು ಹೋಗಿ ಇದು ತೇರ್ ಮೇಲೆ ಹೋಗಿ ಇದನ್ನು ಕೂಡ 80,000 ಕೊಟ್ಟು ತಗೊಂಡು ಅಲ್ಲಿರೋ ದೇವ್ರನ್ನೆಲ್ಲ ನಾನೇ ತಗೊಂಬಂದಿದ್ದು. ಅದು ಸಾಲದ ಈ ಕೆಲಸದವ್ರಿಗೆ ಪೂಜೆ ಮಾಡೋರಿಗೆ ಮನೆ ಇಲ್ಲ. ಆ ಪಕ್ಕದಾಗೆ ಸ್ವಲ್ಪ ಚಿಕ್ಕದಾಗಿ ಮನೆ ಕಟ್ಕೊಟ್ರಿ ಎಲ್ಲ ಮಾಡಿದ್ವಿ ನಾವು. ನಮಗೇನು ತೊಂದರೆ ಇಲ್ಲ. ನಾನು ಏನೇ ಇಲ್ಲ ಅಂದರೆ ನನಗೆ 24 ಲಕ್ಷ ಸಿಗೋ ಮಾಡ್ತಾರೆ ಈ ಅಪ್ಪನ ದೇವಸ್ಥಾನ ಎಲ್ಲ ತಗೊಂಬಂದು. ಮನೆ ಏನೂ ಇಲ್ಲ, ಮಡಿಕೆ ಮಾಡ್ಕೊಂಡಿದ್ರು ಕೆಂಪುದು ಮುನಿಯೇಶ್ವರ ಸ್ವಾಮಿ ಅಂತ. ಅದನ್ನು ಎತ್ತಾಕಿ ಅದೆಲ್ಲ ಹೋಗಿ ತಗೊಂಬಂದೆ ನಾವು. ದೇವ್ರನ್ನ ಎಲ್ಲ ದೇವ್ರಿಗೂ ತಂದಿಟ್ಟಿದ್ದೀನಿ. ನನಗೇನು ತೊಂದರೆ ಇಲ್ಲ. ಟ್ರಸ್ಟ್ನ ಖಜಾಂಚಿ ಹೇಮಾವತಿ ಸೋಮಶೇಖರ್ ಮಾತನಾಡಿ, ಸುಮಾರು 88 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಸೇವೆ ಹಾಗೂ ನಿರ್ವಹಣೆಯನ್ನು ಆರಂಭದಲ್ಲಿ ಸಂಸ್ಥಾಪಕ ಟಿ ಕೃಷ್ಣಪ್ಪ ಅವರು ನೋಡಿಕೊಳ್ತಿದ್ರು. ಅವರು ದೈವಾಧೀನರಾದ ಬಳಿಕ ಅವರ ಕುಟುಂಬಸ್ಥರು ದೇವಸ್ಥಾನದ ಪೂಜೆ, ಸೇವೆ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ನಿರಂತರವಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಪ್ರಸ್ತುತ ಕುಟುಂಬದ ಹಿರಿಯರಾದ ಪಾರ್ವತಮ್ಮ ಅವರು ದೇವಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ಸೆಪ್ಟೆಂಬರ್ 19ರಂದು ನಡೆಯಲಿರುವ ಪಲ್ಲಕ್ಕಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ವಿಶಿಷ್ಟ ಇತಿಹಾಸ ಹಾಗೂ ಮಹತ್ವ ಇದೆ. ಭಕ್ತರು ಮನಪೂರ್ವಕವಾಗಿ ಪ್ರಾರ್ಥಿಸಿ ಬೇಡ್ಕೊಂಡ್ರೆ ಇಷ್ಟಾರ್ಥಗಳು ನೆರವೇರ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪ್ರತಿ ವರ್ಷ ನಡೆಯುವ ಪಲ್ಲಕ್ಕಿ ಉತ್ಸವದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಕುಟುಂಬದವರೇ ಭರಿಸ್ತಾ ಇದ್ರು. ಭಕ್ತರು ಸ್ವಯಂ ಪ್ರೇರಣೆಯಿಂದ ಕಾಣಿಕೆ ನೀಡಬಹುದು, ಆದರೆ ಕಾಣಿಕೆ ನೀಡುವಂತೆ ಯಾರನ್ನು ಒತ್ತಾಯಿಸೋದಿಲ್ಲ ಅಂತ ಹೇಳಿದ್ರು. ಪಾರ್ವತಮ್ಮ ಅವ್ರ ಮೊಮ್ಮಗಳು ಈ ದೇವಸ್ಥಾನ ಒಂದು 88 ಇಯರ್ಸಿಂದ ನಾವು ನಡೆಸ್ಕೊಂಡು ಬಂದ್ರಿ. ಈಗ ಇದು ರೈಲ್ವೆ ಅಕ್ವಿಸಿಷನ್ ಆಗಿದೆ. ಇಲ್ಲಿ ಸಬರ್ಬನ್ ಟ್ರೈನ್ ಬರ್ತಾ ಇದೆ. ಅದಕ್ಕೆ ರೈಲ್ವೆ ಅವರು ಈ ಜಾಗನ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಅಲ್ಲಿ ಪರ್ಪಲ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಪಕ್ಕ ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನದ ಅಕ್ವಿಸಿಷನ್ ಅಮೌಂಟ್ನ ಅಲ್ಲಿ ಕೋರ್ಟಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅದು ಇನ್ನೂ ನಾವು ಟ್ರಸ್ಟಿಗೆ ರಿಲೀಸ್ ಆಗಿಲ್ಲ. ನೆಕ್ಸ್ಟ್ ಅದನ್ನು ನಾವು ರಿಲೀಸ್ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಕಟ್ತೀವಿ ಅಲ್ಲಿ. ಮತ್ತು ಇಲ್ಲಿ ದೇವಸ್ಥಾನ ನಮ್ಮ ತಂದೆ ನಡೆಸೋವಾಗ ಇಲ್ಲಿ ಲಾಟ್ರಿ ನಡೆಸ್ತಾ ಇದ್ರು. ಪ್ರತಿ ಗಣೇಶ ಹಬ್ಬಕ್ಕೂ 1 ತಿಂಗಳು ಲಾಟ್ರಿ ನಡೆಸಿ ಆಮೇಲೆ ಉತ್ಸವದ ದಿನ ಲಾಟ್ರಿ ತೆಗೆದು ಎಲ್ರಿಗೂ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಅದನ್ನು ಅವತ್ತಿಂದ ನಡ್ಸ್ಕೊಂಡು ಬಂದರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾವು ಲಾಟ್ರಿ ನಿಲ್ಲಿಸಿದ್ದೀವಿ. ಬಟ್ ದೇವಸ್ಥಾನ ಕಾರ್ಯ ಎಲ್ಲ ನಾವೇ ನಡೆಸ್ತಾ ಇದ್ದೀವಿ. ನಮ್ಮ ಸ್ವಂತ ದುಡ್ಡಿಂದ ನಾವೇ ಅವತ್ತಿಂದ ಜಾತ್ರೆ ಎಲ್ಲನೂ ನಡ್ಸ್ಕೊಂಡು ಬಂದಿದ್ದೀವಿ. ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತೀವಿ. ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿ ಕಲಾ ವೆಂಕಟರಾಜು ಮಾತನಾಡಿ, ಸುಮಾರು 88 ವರ್ಷಗಳಷ್ಟು ಪುರಾತನವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯವು ಇಂದು ಭಕ್ತರ ನಂಬಿಕೆ ಹಾಗೂ ಸೇವೆಯಿಂದ ಅಭಿವೃದ್ಧಿ ಹೊಂದಿದೆ. ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದು ಸುಖ, ಶಾಂತಿ ಹಾಗೂ ನೆಮ್ಮದಿ ದೊರೆತಿರುವ ಹಲವಾರು ನಿದರ್ಶನಗಳಿವೆ ಎಂದರು.
ಚಿಕ್ಕದಾಗಿ ಆರಂಭಗೊಂಡಿದ್ದ ದೇವಸ್ಥಾನವು ಇಂದು ದೇವರ ಕೃಪೆಯಿಂದಾಗಿ ಅಭಿವೃದ್ಧಿ ಹೊಂದಿದೆ. ದೇವಸ್ಥಾನದ ಅಧ್ಯಕ್ಷೆ ಪಾರ್ವತಮ್ಮ ಅವರ ಕುಟುಂಬದವರು ಹಲವು ವರ್ಷಗಳಿಂದ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ಸ್ಮರಿಸಿದರು. ಸೆಪ್ಟೆಂಬರ್ 19ರಂದು ನಡೆಯಲಿರುವ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಬೇಕು. ಸೆಪ್ಟೆಂಬರ್ 20ರಂದು ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕೆ ಶ್ರೀನಿವಾಸ್, ಉಪಾಧ್ಯಕ್ಷ ಸುರೇಶ್, ಸಂಚಾಲಕ ಪ್ರಕಾಶ್, ಸಹ ಸಂಚಾಲಕ ಕಿರಣ್, ಸದಸ್ಯರಾದ ಆಶಾ, ಪದ್ಮಾವತಿ, ರಮಣಿ, ರೂಪೇಶ್ ಕುಮಾರ್, ಮೈಕೇಲ್, ಮ್ಯಾಥ್ಯೂ ಸೇರಿದಂತೆ ಪುರೋಹಿತರು ಹಾಗೂ ಭಕ್ತರು ಉಪಸ್ಥಿತರಿದ್ದರು.